ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಂಡೆಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ ಬೆಂಡೆಕಾಯಿ ಫ್ರೈ ಮಾಡೋದು. ಹಾಗೆ ಚಪಾತಿಗೆ ರೊಟ್ಟಿ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ಅನ್ನದ ಜೊತೆಗೆ ನೆನೆಸ್ಕೊಂಡು ಕೂಡ ತಿನ್ಬೋದು. ಅದು ಅಂಟಿಲ್ಲದ ಥರ ಅಂದರೆ ಲೋಳೆ ಇಲ್ಲದ ಥರನ ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಬೆಲ್ ಐಕನ್ನು ಒತ್ತಿ, ಹಾಗೆ ಲೈಕ್ ಕೊಡಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿದು. ಯಾರು ಬೆಂಡೆಕಾಯಿ ತಿನ್ನಲ್ಲ ಅವ್ರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಊಟನ ಈ ಥರನ ರೆಡಿ ಮಾಡಿದ್ದೀನಿ. ಉತ್ತರ ಕರ್ನಾಟಕ ಹಸಿಮೆಣಸಿನ್ಕಾಯಿ ಫೇಮಸ್ಸು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಬನ್ನಿ ಇವಾಗ ಬೆಂಡೆಕಾಯಿನ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೌಂಡಾಗಿ ಸಣ್ಣಾಗಿ ಕಟ್ ಮಾಡ್ಕೋಬೇಕು, ತಿಳುವಾಗಿ. ಹಾಗೆ 2 ಹಸಿಮೆಣಸಿನ್ಕಾಯಿನೇ ಕಟ್ ಮಾಡ್ಕೊಂಡಿದ್ದೀನಿ. 2 ಕರಿಬೇವು ಎಲೆನ ನಾನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಂಪು ಖಾರನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಬೀಜನ ಹಸಿಮೆಣಸಿನ್ಕಾಯಿ ಯಾವಾಗಾದರೂ ನೀವು ಯೂಸ್ ಮಾಡ್ಕೊಂಡಾಗ ಈ ಥರ ಬೀಜನ ಒಣಗಿಸಿ ಇಟ್ಕೋಬೋದು. ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಒಣ ಮೆಣಸಿನ್ಕಾಯಿ ಕೂಡ ತೆಗೆದು ಇಟ್ಕೋಬೋದು. ಸಾಸಿವೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಮತ್ತು ಬೆಳ್ಳುಳ್ಳಿ ಒಂದು 4 ಹೆಸರು ತೊಗೊಂಡಿದ್ದೀನಿ. ಇಲ್ಲಿ ಮಾಡೋಕ್ಕೆ ಎಣ್ಣೆ. ಬನ್ನಿ ಇವಾಗ ರೆಡಿ ಮಾಡೋಣ. ನೋಡಿ, ಈ ಥರನ ತವೆನ ಇಟ್ಟು ಒಲೆ ಮೇಲೆ ಹುರಿತಾ ಇದ್ದೀನಿ. ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹಾಗೆ ಈ ಥರ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಆವಾಗ ಬೆಂಡೆಕಾಯಿ ಪಲ್ಯನ ಅಂಟಾಗಲ್ಲ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಬೆಂಡೆಕಾಯಿ ಈ ರೀತಿ ಹುರ್ಕೋಬೇಕು. ನೋಡಿ, ಒಲೆ ಮೇಲೆ ಹಂಚ ಮೇಲಾದರೆ ಒಂಚೂರು ಲಾಳೆ ಬರಲ್ಲ. ಇದು ಅಂದರೆ ಅಂಟು ಬರಲ್ಲ. ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ಯಾಕಂದರೆ ಗ್ಯಾಸ್ ಮೇಲೆ ಅಡುಗೆನ ಯಾವಾಗಲೂ ತಿಂತಾನೆ ಇರ್ತೀವಿ. ಊರಿಗೆಲ್ಲ ಬಂದಾಗ ಒಲೆ ಮೇಲೆ ಮಾಡಿ ತಿನ್ನೋದು, ಮತ್ತು ಗ್ಯಾಸ್ ಮೇಲೆ ಮಾಡಿ ತಿನ್ನೋದು ಇದ್ದೇ ಇರುತ್ತಲ್ವ. ಇದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಒಲೆ ಮೇಲೆ ಮಾಡೋದಕ್ಕೆ. ಹಾಗಾಗಿ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು. ಬೆಂಡೆಕಾಯಿ ಹುರಿದಿದ್ದಾಯಿತು. ಈ ಥರ ಹುರ್ಕೊಂಡ್ರೆ ಸ್ವಲ್ಪನೂ ಅಂಟು ಬರಲ್ಲ ಪಲ್ಯ. ನೋಡಿ, ಹುರಿದು ನಾನು ಮತ್ತೆ ಅದೇ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಪಲ್ಯನ ಒಗ್ಗರಣೆ ಮಾಡೋಣ. ನೋಡಿ, ಇವಾಗ ಇಲ್ಲಿ ನಾನು ಒಂದು ಬಾಣಲೆನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. 1-2 ಟೀ ಸ್ಪೂನಷ್ಟು ಎಣ್ಣೆ ಕಾದಿದೆ. ನೋಡಿ, ಸಾಸಿವೆ ಹಾಕಿದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಅಂಟಿಲ್ಲದೆ ಇರೋ ಥರ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ನೋಡಿ, ನಾನಿಲ್ಲಿ ಬೀಜ ಕೂಡ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಬೀಜ ಹಾಕಿ ಒಗ್ಗರಣೆ ಮಾಡೋದ್ರಿಂದ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಇದರಲ್ಲಿ, ಎಣ್ಣೆಯಲ್ಲಿ. ತುಂಬ ಟೇಸ್ಟಾಗಿರುತ್ತೆ. ಸಾಂಬಾರಿಗೆ, ಬೇಳೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಖಾರನ ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ನೋಡಿ, ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕ್ಬಾರ್ದು. ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೀವಲ್ಲ, ಹೀಗೆ ಮಿಕ್ಸ್ ಮಾಡ್ಕೋಬೇಕಿದು. ನೋಡಿ, ಫ್ರೈ ಮಾಡ್ಕೊಂಡಿದ್ದಾಯಿತು ಬೆಂಡೆಕಾಯಿ ಒಗ್ಗರಣೆಯಲ್ಲಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋಣ. ನೋಡಿ, ಈ ಪಲ್ಯ ರೆಡಿ ಆಯಿತು. ಎಷ್ಟು ಬೇಗ ಅರ್ಜೆಂಟಿಗೆ ಬೆಂಡೆಕಾಯಿ ಪಲ್ಯನ ಮಾಡ್ಕೋಬೋದು. ಒಂಚೂರೂ ಅಂಟಿಲ್ಲ. ನೋಡ್ತಾ ಇರಬೇಕು. ನೋಡಿ, ನೀರು ಹಾಕ್ಬಾರ್ದು. ಹೀಗೆ ಕೂಡ ಚೆನ್ನಾಗಿರುತ್ತೆ ಇದು. ಚಪಾತಿಗೆ, ರೊಟ್ಟಿಗೆ, ಅನ್ನದ ಜೊತೆಗೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ರೆಡಿ ಆಯಿತು ಪಲ್ಯ. ನೋಡಿ, ಲಾಸ್ಟಲ್ಲಿ ಇದನ್ನು ಕೊತ್ತಂಬರಿನ ಹಾಕ್ಬಿಟ್ರೆ ಪೂರ ಕಂಪ್ಲೀಟಾಗಿ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬೆಂಡೆಕಾಯಿ ಪಲ್ಯನ ಒಂಚೂರು ಲಾಳಿ ಇಲ್ಲದೆ ಮಾಡ್ಬೋದು ಅಂತ. ಈ ಥರ ಮಾಡಿಕೊಟ್ರೆ ಯಾರಾದರೂ ಬೆಂಡೆಕಾಯಿ ಲಾಳೆ ಆಗುತ್ತೆ ಮತ್ತು ಅದರ ಅಂಟಾಗುತ್ತೆ ಅಂತ ತಿನ್ನಲ್ಲ. ಈ ಥರ ಮಾಡಿದ್ರೆ ಯಾರು ಬೇಕಾದರೂ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಚಾನಲ್ನ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಒತ್ತಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ. ಮಾಡಿರೋ ರೆಸಿಪಿ ಯಾವ ಥರ ಆಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ
ಲೈಕ್ ಖಂಡಿತ ಮಾಡಲೇಬೇಕು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.